ರಾಜ್ಯ ಬಲಗಾಯ ಸಮುದಾಯಗಳ ಒಕ್ಕೂಟ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಟನೆಗೆ ಈಗಾಗಲೇ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕರೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅಂತ ಹೇಳಿ ನಮ್ಮನ್ನು ಹೇಳಿದ್ದಾರೆ. ಅದೇ ತರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಏನು 15% ಮೀಸಲಾತಿದೊಳಗೆ ನಮ್ಗೆ ನೇಮಕ ಮಾಡ್ತೇವೆ ಅಂತ ಹೇಳಿ ಹೇಳಿದಾರ. ಅದ್ರ ಕುರಿತು ಆಮೇಲೆ ನಾಗಮೋಹನ್ ದಾಸ್ ವರದಿ ಇವತ್ತು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಈ ರಾಜ್ಯ ಗೊತ್ತಾಗಿದೆ. ಅದರ ಸಲುವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಸರ್ಕಾರ ಮತ್ತೆ ಇನ್ನೊಂದ್ಸರಿ ಜನಗಣತಿ ಮಾಡಿ ಜಾತಿ ಜನಗಣತಿ ಮಾಡಿ ಈ ಬಲಗೈಗಾಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ರಾಜ್ಯ ಮಟ್ಟದ ಸರ್ಕಾರ ಮೇಲೆ ಒತ್ತಾಯ ಹಾಕ್ಲಕ್ಕ ದಿನಾಂಕ 25ರಂದು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮನ್ನೇ ತುಳಿತಕ್ಕಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ಸರ್ಕಾರ ನಾವು 100% ದಲಿತರು ವೋಟ್ ಹಾಕಿ ಬಲಗೈ ಸಮುದಾಯದ ವೋಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದೀವಿ, ನಮಗ ಸರ್ಕಾರ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಿನ್ನೆ ಕೂಡ ಒಂದು ಹೋರಾಟ ಆಗಿದೆ. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕೂಡ ತಾಲೂಕಾ ಮಟ್ಟದಲ್ಲಿ ಕೂಡ ಎಲ್ಲ ಕಡೆ ಒಂದು ಹೋರಾಟ ಆಗಿದೆ. ಈಗ ರಾಜ್ಯ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದೆ. ಅದಕ್ಕೆ ಈ ಸರ್ಕಾರ ಮಾಡ್ತಕ್ಕಂಥ ಏನು ಪ್ರತಿ ಸಾರಿ ಒಂದೊಂದು ಹೇಳಿಕೆ ಕೊಡ್ತಾ ಇದೆ. 15ಕ್ಕೆ ಮಾಡ್ತೀವಿ, 20 ತಾರೀಕು ಮಾಡ್ತೀವಿ, 27ಕ್ಕೆ ಮಾಡ್ತೀವಿ ಅಂತಕ್ಕಂಥದ್ದು. ಆದ್ರ ಸರ್ಕಾರ ಸ್ಪಷ್ಟತೆ ಕೊಡ್ಬೇಕು, ಕ್ಲಿಯರ್ ಆಗಿ ನಮ್ಮನ್ನು ಯಾವಾಗ ನಿರ್ಣಯ ಮಾಡ್ತೀರಿ ಅಂತಕ್ಕಂಥದ್ದು ಆಗ್ಬೇಕು. ಮತ್ತು ನಮ್ಮ ಸಮುದಾಯಕ್ಕೆ ಏನೋ ಎಡ ಬಲ ಇರ್ತಕ್ಕಂಥ ಸಮುದಾಯದ ಇರ್ತಕ್ಕಂಥ ಜಾತಿಗಳು ಚಲವಾದಿಗಳು ಇದು ಮಾದಿಗ ಸಮಾಜ ಸೇರಿಸಿ ಮಾದಿಗ ಸಮಾಜಕ್ಕೆ ಇನ್ನೊಂದು ಜಾತಿಗಳೊಂದು ವಲಯ ಸಮಾಜ ಸೇರಿಸಿ ನಮ್ಮ ಸಂಖ್ಯೆ ಕಮ್ಮಿ ತೋರ್ಸಕ್ಕಂಥ ನಾಗಮೋಹನ್ ದಾಸ್ ವರದಿಗೆ ನಾವು ಖಂಡಿಸ್ತಿದ್ದೇವೆ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ನಮ್ಮ ಬಲಗಾಯದ ಹಕ್ಕಿದೆ, ಅದು ಹಕ್ಕನ್ನು ಪೂರೈಸಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ.